ರಿಸೀವೇ ಮಾಡ್ತಾ ಇಲ್ಲ. ಎಲ್ಲಿ ಹಾಳಾಗೋದ್ನೋ ಏನೋ. ಇಂಥವ್ರನ್ನೆಲ್ಲ ಇಟ್ಕೊಂಡು ಕಾವೇರಿ ವಿರುದ್ಧ ಪಿತೂರಿ ಮಾಡಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನೀನು ನನ್ನೇನು ಸರಿ ದಾರಿಗೆ ತರ್ತೀಯ? ಅಯ್ಯೋ ಲೋಪರ್, ಸರಿ ದಾರಿಲಿದ್ದವನ್ನ ಚರಂಡಿ ಕೆಡವಿ ತಮಾಷೆ ನೋಡ್ತೀಯನೋ ಇಡಿಯಟ್. ನನ್ನ ತಲೆಯಲ್ಲಿ ಇಲ್ದಿರೋದನ್ನೆಲ್ಲ ತುಂಬಿ ಕಾವೇರಿಗೆ ವಿರುದ್ಧವಾಗಿ ಕಟ್ಬಿಡ್ತೀಯಲ್ಲೋ ಲೇ. ಬದ್ಮಾಶ್ ಕಣೋ ನೀನು, ಬದ್ಮಾಶು. ಬೇಕು ಅಂತಲೇ ನನ್ನ ಅವಾಯ್ಡ್ ಮಾಡ್ತಿದ್ದಾನೋ ಏನೋ. ಇರಲಿ, ಅವನು ಅವಾಯ್ಡ್ ಮಾಡಿದ್ರೆ ನಾನು ಅಟ್ಯಾಕ್ ಮಾಡೋದನ್ನು ಬಿಡಲ್ಲ. ಅಜ್ಜಿಗೆ ಕಾಲ್ ಮಾಡ್ತೇನೆ. ಹಲೋ ಹಲೋ ಅಜ್ಜಿ, ನಾನು ಆದಿತ್ಯ. ಹೇಳಪ್ಪ ಆದಿ. ಅಜ್ಜಿ, ಎದುಗ ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಅವ್ನು ಫೋನೇ ತೆಗಿತಿಲ್ಲ. ನೀವು ಸ್ವಲ್ಪ ಅವನಿಗೆ ಫೋನ್ ಕೊಡ್ತೀರಾ? ಅವನ ಮನೇಲಿ ಇಲ್ಲಪ್ಪ. ವಾಟ್? ಮನೇಲಿ ಇಲ್ವಾ? ಎಲ್ಲಿ ಹೋದ? ಎಲ್ಲೋದ ಗೊತ್ತಿಲ್ಲಪ್ಪ. ರಾತ್ರಿ ಲೇಟಾಗಿ ಬಂದ. ಈಗ ಬೆಳಗ್ಗೆ ನೋಡಿದ್ರೆ ಕಾಣ್ತಾ ಇಲ್ಲ. ಆಗ್ಲೇ ಎದ್ದೋಗ್ಬಿಟ್ಟಿದ್ದಾನೆ. ಸರಿ ಸರಿ ಅಜ್ಜಿ, ನೀವೇನು ಗಾಬರಿ ಆಗಬೇಡಿ. ನಾನು ಎದು ಎಲ್ಲಿ ಹೋದ ಅಂತ ವಿಚಾರಿಸ್ತೀನಿ. ಆದಿ, ಎದು ಸಿಕ್ಕಿದ್ರೆ ಬೇಗ ಮನೆ ಕರ್ಕೊಂಬಾರಪ್ಪ. ಮೊದಲೇ ಅವನು ಎಡವಟ್ಟು ಹುಡುಗ. ಎಲ್ಲಾದ್ರೂ ಹೋಗಿ ಏನಾದ್ರೂ ತೊಂದರೆ ಮಾಡ್ಕೊಂಡ್ಬಿಟ್ರೆ ಕಷ್ಟ ಅಪ್ಪ. ಅಜ್ಜಿ, ಆ ರೀತಿ ಇಲ್ಲ, ಏನೂ ಆಗಲ್ಲ. ಎದು ಸಿಕ್ಕಿದ್ರೆ ನಾನು ಕರ್ಕೊಂಬರ್ತೀನಿ, ನೀವು ಆರಾಮಾಗಿರಿ. ಹಾಂ, ಆಯಿತು. ರಾಬೆ ನನ್ನ ಮಗ ಅಜ್ಜಿಗೂ ಹೇಳಿದೆ ಎಲ್ಲೋದ. ಕೆಲಸ ಹೋಯ್ತು. ಹುಡುಗಿನೂ ಹೋದ್ಲು ಅಂತ ಸೂಸೈಡ್ ಗಿಸೈಡ್ ಏನಾದರೂ ಮಾಡ್ಕೊಂಡ. ಚಾನ್ಸೇ ಇಲ್ಲ. ಆ ನನ್ನ ಮಗ ಎಲ್ಲಿ ಸಾಯ್ತಾನೆ. ಆದರೆ ಎಲ್ಲಿ ಹೋದ? ಯಾವನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನು ಮಾಡೋದು? ಅಯ್ಯೋ, ಏನಿದು ಇಷ್ಟೊಂದು ಲೇಟಾಗಿ ಹೋಗಿದೆ. ಇವತ್ತು ನನ್ನ ಕತೆ ಮುಗೀತು. ಮೊದಲಾಗಿದ್ರೆ ಎದು ಸಪೋರ್ಟ್ ಮಾಡ್ತಿದ್ದ. ಆ ಕಾವೇರಿ ಪ್ರೀತಮ್ ಏನೇ ಹೇಳಿದ್ರು ಅವನೇ ಉಗಿಸ್ಕೋತಾ ಇದ್ದ. ಇವಾಗ ಇರೋಬರ ಮಾತೆಲ್ಲ ನಾನೇ ಕೇಳಿಸ್ಕೋಬೇಕು. ಇವಾಗ ಆ ಭಗ್ನ ಪ್ರೇಮಿ ಪ್ರೀತು ಕಾವೇರಿ ಮೇಲಿರೋ ಸಿಟ್ಟನ್ನೆಲ್ಲ ನನ್ನ ಮೇಲೆ ತೀರಿಸ್ಕೋತಾನೆ. ಈ ಕಾವೇರಿನೂ ಅಷ್ಟೇ, ಯದು ಮೇಲಿರೋ ಸಿಟ್ಟನ್ನೆಲ್ಲ ನನ್ನ ಮೇಲೆ ತೀರಿಸ್ಕೋತಾಳೆ. ಏನು ಮಾಡೋದು? ಇದೇ ಸರಿ. ಇವಾಗ ನಾನು ಬಚಾವಾಗಬೇಕು ಅಂದರೆ ಹೀಗೆ ಮಾಡಬೇಕು. ಗುಡ್ ಮಾರ್ನಿಂಗ್ ಕಾವೇರಿ. ಗುಡ್ ಮಾರ್ನಿಂಗ್ ಸರ್. ಕಾವೇರಿ, ಐ ಆಮ್ ವೆರಿ ಸಾರಿ. ಸಾರಿನಾ? ಯಾಕೆ? ನಾನು ಕಂಟ್ರೋಲಲ್ಲಿಲ್ಲದೆ ನಿನಗೆ ತುಂಬ ಹರ್ಟ್ ಆಗಿರುತ್ತೆ. ಅವತ್ತು ಹಾಸ್ಪಿಟಲಲ್ಲಿ ಅಕ್ಕ ನಿನ್ನ ಹತ್ರ ಹಾಗೆ ಮಾತಾಡಬಾರ್ದಿತ್ತು. ಅಕ್ಕಂಗೆ ನಿನ್ನ ಮೇಲೆ ಕನ್ಸರ್ನ್ ಆ್ಯಂಡ್ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ. ಅದಕ್ಕೋಸ್ಕರ ನೀನು ಅವ್ರಿಗೆ ತಿಳಿಸ್ದೆ ಮದುವೆ ಆಗ್ತಿದ್ಯಾ ಅಂತ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ. ಹಾಗೆ ನಿನ್ನೆ
ಡ್ಯಾಡ್ ಮನೆಗೆ ಬಂದು ಮಾತಾಡಿರೋದ್ರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಇನ್ಫ್ಯಾಕ್ಟ್ ಡ್ಯಾಡ್ ನಿಮ್ಮನೆಗೆ ಬರ್ತಿದ್ದಾರೆ ಅಂತ ನನಗೆ ಆ ವಿಷಯನೇ ಗೊತ್ತಿರಲಿಲ್ಲ. ಅಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು. ಅಯ್ಯೋ ಹೋಗ್ಲಿ ಬಿಡಿ ಸರ್, ನಾನಿವಾಗ ಅದ್ರ ಬಗ್ಗೆ ಏನು ಕೇಳಲಿಲ್ವಲ್ಲ. ನೀನು ಕೇಳಿಲ್ಲ ಅಂದ್ರೂ ಕೂಡ ನನ್ನೆಲ್ಲ ಗಿಲ್ಟ್ ಕಾಡ್ತಾ ಇತ್ತು ಕಾವೇರಿ. ನಿನಗೆ ಸಮಾಧಾನ ಮಾಡೋಣ ಅನ್ನಿಸ್ತು. ಆ್ಯಂಡ್ ಇದು ಯಾವುದ್ರಲ್ಲೂ ನನ್ನ ತಪ್ಪು ಏನೂ ಇಲ್ಲ ಕಾವೇರಿ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಹಾಗೆಲ್ಲ ಏನೂ ಇಲ್ಲ ಸರ್. ಕಾವೇರಿ, ದಿಸ್ ಇಸ್ ಯುವರ್ ಲೈಫ್. ಯು ಹ್ಯಾವ್ ಟು ಡಿಸೈಡ್ ಯುವರ್ ಥಿಂಗ್ಸ್. ನಮ್ಮ ಡ್ಯಾಡ್ ಹೇಳಿದ್ರು ಅಂತನೋ ಅಥವಾ ನಿಮ್ಮ ಅಮ್ಮ ಅಕ್ಕ ಫೋರ್ಸ್ ಮಾಡಿದ್ರು ಅಂತನೋ, ಇಲ್ಲಾಂದರೆ ನನ್ನ ಮೇಲಿನ ಕೋಪಕ್ಕೋ ಬೇರೆಯವ್ರ ಮೇಲಿನ ಕೋಪಕ್ಕೋ ಕೆಟ್ಟ ಡಿಸಿಷನ್ ತಗೋಬೇಡ ಕಾವೇರಿ. ಲೈಫಲ್ಲಿ ಲವ್ ಮ್ಯಾರೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿನಗಿದೆಲ್ಲ ಹೇಳೋಷ್ಟಿಲ್ಲ, ಯಾಕಂದರೆ ನನಗಿಂತ ಚೆನ್ನಾಗಿ ನಿನಗೆ ಇದ್ರ ಬಗ್ಗೆ ಸೆನ್ಸ್ ಇದೆ. ಇನ್ಫ್ಯಾಕ್ಟ್ ನಾನು ಇದನ್ನೆಲ್ಲ ಕಲ್ತಿದ್ದೆ ನಿನ್ನಿಂದ. ಪ್ಲೀಸ್ ಕಾವೇರಿ, ಏನೇ ಡಿಸಿಷನ್ ತಗೊಳ್ಳೋದಕ್ಕೂ ಮುಂಚೆ 10 ಟೈಮ್ಸ್ ಯೋಚನೆ ಮಾಡಿ ಡಿಸಿಷನ್ ತಗೋ. ಎಕ್ಸ್ಕ್ಯೂಸ್ ಮಿ ಸರ್, ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಸಾರಿ ಮೇಡಮ್. ಸರ್ ಸ್ವೀಟ್ಸ್ ತೊಗೊಳ್ಳಿ. ಸ್ವೀಟ್ಸ್ ಯಾಕೆ? ಸರ್ ನಿಮಗೆ ವಿಷಯ ಏನೋ ಗೊತ್ತಿಲ್ವಾ? ಮೇಡಮ್ ಏನೋ ಹೇಳಲಿಲ್ವಾ? ಕಾವೇರಿ ಮೇಡಮ್ಗೆ ಮದುವೆ ಫಿಕ್ಸ್ ಆಯ್ತು. ಅವ್ರು ಬೆಳಗ್ಗೆ ಮದುವೆಗೆ ಓಕೆ ಎಂದಿದ್ದಾರೆ. ಇನ್ನೇನು ಇಷ್ಟರಲ್ಲೇ ಮದುವೆ ಸರ್.